ಎಲ್ರಿಗೂ ಶುಭ ಮುಂಜಾನೆ. ಇವತ್ತು ನಮ್ಮ ಗ್ರಾಮ ಪಂಚಾಯತಿನ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭದಲ್ಲಿ ಗ್ರಾಮ ಪಂಚಾಯತಿನ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೊಡಲಿಕ್ಕೆ ನೀವು 1839.34 ಹೆಕ್ಟೇರ್ ಹಾಗೂ ಕೈರಂಗಲ ಗ್ರಾಮವು 1711.47 ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದೆ. 2011ರ ಜನಗಣತಿಯಂತೆ ಗ್ರಾಮ ಪಂಚಾಯಿತಿ ಒಟ್ಟು 11,460 ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಪ್ರಸ್ತುತ 20,000ಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಹಾಗೆಯೇ ಒಟ್ಟು 2,909 ಕುಟುಂಬಗಳು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸುತ್ತಿವೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 12 ಅಂಗನವಾಡಿ ಕೇಂದ್ರಗಳು, 4 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, 1 ಸರಕಾರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, 3 ಖಾಸಗಿ ಶಾಲೆಗಳು ಮತ್ತು 1 ಜವಾಹರ್ಲಾಲ್ ನವೋದಯ ಕೇಂದ್ರೀಯ ವಿದ್ಯಾಲಯ ಒಳಗೊಂಡಿದೆ. ಬಾಲೆಪುನಿ ಗ್ರಾಮ ಪಂಚಾಯತ್ ಒಟ್ಟು 29 ಸದಸ್ಯರ ಬಲವನ್ನು ಹೊಂದಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಶ್ರೀಮತಿ ಸುಕನ್ಯಾ ರೈ ಮತ್ತು ಉಪಾಧ್ಯಕ್ಷರಾಗಿ ಶ್ರೀ ಅಹಮದ್ ಬಶೀರ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಶ್ರೀ ವೆಂಕಟೇಶ್ ಪಿ, ಗ್ರೇಡ್ 1 ಕಾರ್ಯದರ್ಶಿಯಾಗಿ ಆಯಿಷಾ ಬಾನು BA ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾಗಿ ರುಕ್ಮಾನ್ ದಾಸ್ ಪಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಿಲ್ಲಾ ಪಂಚಾಯತ್ನಿಂದ ಅನುಮೋದನೆಯಾದ ಸಿಬ್ಬಂದಿಗಳು 5 ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಸದಾನಂದ, ಬಿಲ್ ಕಲೆಕ್ಟರ್ ಆಗಿ ಮೀನಾಕ್ಷಿ, ನೀರು ಕರ ವಸೂಲಿಗಾರರಾಗಿ ಸೋನಾಲಿ ಜೆ, ಜವಾನರಾಗಿ ರಂಜಿತ್, ತಾತ್ಕಾಲಿಕ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಸಫ್ರೀನಾ, ಘನತ್ಯಾಜ್ಯ ತಾತ್ಕಾಲಿಕ ಕರ ವಸೂಲಿಗರಾಗಿ ಪ್ರಮೀಲಾ ಡಿಸೋಜ ಹಾಗೂ ಪುನರ್ವಸತಿ ಕಾರ್ಯಕರ್ತರಾಗಿ ಸುಬ್ರಹ್ಮಣ್ಯ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿನ ಬಹುತೇಕ ಕೃಷಿಕರು ಅಡಿಕೆ, ಭತ್ತ, ಕಾಳುಮೆಣಸು, ಗೇರು ಮುಂತಾದ ಪ್ರಮುಖ ಬೆಳೆಗಳನ್ನು ಬೆಳೆಯುತ್ತಾರೆ. ಉಳಿದಂತೆ ಬೀಡಿ ಕೃಷಿ ಕೂಲಿ, ಕಟ್ಟಡ ನಿರ್ಮಾಣ, ವ್ಯಾಪಾರ ಹೀಗೆ ಜೀವನೋಪಾಯಕ್ಕಾಗಿ ಅನೇಕ ಕಸುಬುಗಳನ್ನು ಮಾಡಿಕೊಂಡಿರುತ್ತಾರೆ. ಬಾಲೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೈರಂಗಲ ಗ್ರಾಮದ ಮುಡಿಪು ಎಂಬಲ್ಲಿ ಹೆಸರಾಂತ IT ಕಂಪನಿಯಾದ ಇನ್ಫೋಸಿಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕೈರಂಗಲ ಗ್ರಾಮದ ನಡುಪದು ಎಂಬಲ್ಲಿ ಪ್ರತಿಷ್ಠಿತ PA ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಜವಾಹರ್ಲಾಲ್ ನವೋದಯ ಕೇಂದ್ರೀಯ ವಿದ್ಯಾಲಯ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರುವುದು ಹೆಮ್ಮೆಯ ವಿಷಯವಾಗಿದೆ. ಧಾರ್ಮಿಕ ಕೇಂದ್ರಗಳಾದ ಶ್ರೀ ಅರಸು ತೋಡಕುಕ್ಕಿನಾರ್ ವೈದ್ಯನಾಥ ದೈವಸ್ಥಾನ ಕನಂತೂರು, ಶ್ರೀಕೃಷ್ಣ ಧ್ಯಾನ ಕೇಂದ್ರ ಮುಡಿಪು, ಸಂತ ಜೋಸೆಫ್ ವಾಸ್ ಚರ್ಚ್ ಮುಡಿಪು, ಮೂಲೂರು ಉಮಿತಡ್ಕ ದರ್ಗಾ ಶರೀಫ್ ಇವು ಇಲ್ಲಿನ ಸರ್ವಧರ್ಮ ಸಮನ್ವಯತೆಗೆ ಸಾಕ್ಷಿಯಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕು ಬಾಲೆಪುನಿ ಗ್ರಾಮ ಪಂಚಾಯತ್ 2023-24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಹಾಗೂ 24-25ನೇ ಸಾಲಿನ ಡಾಕ್ಟರ್ ಶಿವರಾಮಕ್ರಾಂತ ಪ್ರಶಸ್ತಿಯನ್ನು ಪಡೆದಿದ್ದು, ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿದ್ದು, ಅತ್ಯಧಿಕ ಜನಸಂಖ್ಯೆ ಹೊಂದಿದ್ದು, ಉಳ್ಳಾಲ ತಾಲೂಕಿನಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಇದಾಗಿದೆ. ಇನ್ನು ಕಾಮಗಾರಿಗಳ ಸಂಕ್ಷಿಪ್ತ ವಿವರ. ನೂತನ ಸಭಾಭವನ ಕಟ್ಟಡ ಬಾಲೆಪುನಿ ಗ್ರಾಮ ಪಂಚಾಯತ್ ಕಟ್ಟಡದ ಮೇಲ್ಭಾಗದಲ್ಲಿ 2018-19ನೇ ಸಾಲಿನ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅನುದಾನದಲ್ಲಿ ಮತ್ತು 2024-25ನೇ ಸಾಲಿನ ಸ್ವಂತ ನಿಧಿ ಅನುದಾನದಲ್ಲಿ ನೂತನ ಸಭಾಭವನ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು, ಕಾಮಗಾರಿ ಪೂರ್ಣಗೊಂಡಿದ್ದು ಇದೀಗ ಉದ್ಘಾಟನೆಗೊಂಡಿದೆ. ಗ್ರಾಮ ಪಂಚಾಯತ್ ಕಟ್ಟಡಗಳಿಗೆ ಸೌರ ವಿದ್ಯುತ್ ಅಳವಡಿಕೆ. ಬಾಲೆಪುನಿ ಗ್ರಾಮ ಪಂಚಾಯತ್ನಲ್ಲಿ ವಿದ್ಯುತ್ ಸಮಸ್ಯೆ ಇದ್ದುದರಿಂದ 4.0 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ವಿದ್ಯುತ್ ವ್ಯವಸ್ಥೆಯನ್ನು ಈಗಾಗಲೇ ಅಳವಡಿಸಲಾಗಿದೆ. ಇದರಿಂದ ದೈನಂದಿನ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆಯುವಂತಾಗಿದೆ. ಅಮೃತ ಉದ್ಯಾನವನಗಳ ನಿರ್ಮಾಣ. ಬಾಲೆಪುನಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಕಚೇರಿ ಆವರಣದಲ್ಲಿ ಸೊಗಸಾದ ಅಮೃತ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಗ್ರಾಮ ಪಂಚಾಯತ್ ಸ್ವಂತ ನಿಧಿ ಮತ್ತು ಮನ್ರೇಗಾ ಯೋಜನೆಯಡಿ ಉದ್ಯಾನವನವನ್ನು ನಿರ್ಮಿಸಲಾಗಿದ್ದು, ವಿವಿಧ ರೀತಿಯ ಹಣ್ಣುಗಳು, ಹೂವುಗಳು ಮತ್ತು ಔಷಧೀಯ ಗಿಡಗಳನ್ನು ನೆಡಲಾಗಿದೆ. ಇನ್ನೂ ಮುಂದುವರಿದು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಜೋಕಾಲಿ, ಜಾರುಬಂಡಿ ಇತ್ಯಾದಿ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಇನ್ನು ಗ್ರಾಮ ಪಂಚಾಯತಿಗಳ ಗ್ರಂಥಾಲಯಗಳ ಡಿಜಿಟಲೀಕರಣ. ಬಾಲೆಪುನಿ ಗ್ರಾಮ ಪಂಚಾಯತಿನ ಸ್ವಂತ ಜಮೀನಿನಲ್ಲಿ ಹೊಸ ಗ್ರಂಥಾಲಯವನ್ನು ನಿರ್ಮಿಸಲಾಗಿದೆ. ಗ್ರಂಥಾಲಯಕ್ಕೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದ್ದು, ಪೀಠೋಪಕರಣ, ಕಂಪ್ಯೂಟರ್, ಪ್ರಿಂಟರ್ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ. ಸಾರ್ವಜನಿಕ ಸ್ಮಶಾನ. ಬಾಲೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅನುದಾನದಲ್ಲಿ ಸಾರ್ವಜನಿಕ ಸ್ಮಶಾನವನ್ನು ನಿರ್ಮಿಸಲಾಗಿದ್ದು, ಅದು ಕೂಡ ಕಾರ್ಯನಿರ್ವಹಿಸುತ್ತಿವೆ. ಇನ್ನು NRLM ಸಂಜೀವಿನಿ ಕಟ್ಟಡ ನಿರ್ಮಾಣ. ಬಾಲೆಪುನಿ ಗ್ರಾಮ ಪಂಚಾಯತ್ ಕಟ್ಟಡದ ಬಳಿ 2020-21ನೇ ಸಾಲಿನ MGNREG ಯೋಜನೆಯಲ್ಲಿ ಸಂಜೀವಿನಿ ಶೆಡ್ ನಿರ್ಮಾಣ ಮಾಡಲಾಗಿದ್ದು, ಇದೀಗ ಕಾಮಗಾರಿ ಪೂರ್ಣಗೊಂಡಿದ್ದು ಇದೀಗ ಉದ್ಘಾಟನೆಗೊಂಡಿದೆ.
ಒಟ್ಟು 45 ಸ್ವಸಹಾಯ ಸಂಘಗಳಿದ್ದು 458 ಮಹಿಳಾ ಸದಸ್ಯರು ಇರುತ್ತಾರೆ. ಈಗಾಗಲೇ ಮಹಿಳಾ ಒಕ್ಕೂಟದ ಸದಸ್ಯರು ತಾವು ಉತ್ಪಾದಿಸಿದ ಉತ್ಪನ್ನಗಳನ್ನು ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತ್ ಹಳೆ ಕಚೇರಿ ಕಟ್ಟಡದಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಬಾಲೆಪುನಿ ಗ್ರಾಮ ಪಂಚಾಯತ್ ಘನತ್ಯಾಜ್ಯ ನಿರ್ವಹಣೆ ಇದು ಕೂಡ 2023-24ನೇ ಸಾಲಿನ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮತ್ತು 23-24ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮತ್ತು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಪೂರ್ಣಗೊಂಡಿದ್ದು ಇದೀಗ ಉದ್ಘಾಟನೆಗೊಂಡಿದೆ. ಸಾರ್ವಜನಿಕ ಆಟದ ಮೈದಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ಆಟದ ಮೈದಾನವಿದ್ದು, ಒಂದು ಆಟದ ಮೈದಾನ ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದ್ದು, ಇನ್ನೊಂದು ಆಟದ ಮೈದಾನ ತಾಲೂಕು ಕ್ರೀಡಾಂಗಣ ಸದ್ಯದಲ್ಲಿ ಅದರ ಕಾಮಗಾರಿ ನಡೆಯುತ್ತದೆ. ಸೋಲಾರ್ ದಾರಿದೀಪ ಅಳವಡಿಕೆ ಮತ್ತು ನಿರ್ವಹಣೆ ಬಾಲೆಪುನಿ ಗ್ರಾಮ ಪಂಚಾಯತ್ ಆವರಣದಲ್ಲಿ 2024-25ನೇ ಸಾಲಿನ ಸ್ವಂತ ನಿಧಿ ಅನುದಾನದಲ್ಲಿ ಸೋಲಾರ್ ಹೈಮಾಸ್ಟ್ ದೀಪ ಅಳವಡಿಸಲಾಗಿದ್ದು ಇದೀಗ ಉದ್ಘಾಟನೆಗೊಂಡಿದೆ. ಬಾಲೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 24 ಬೀದಿಗಳಿದ್ದು, ಎಲ್ಲ ಬೀದಿಗಳಿಗೆ ಸ್ವಂತ ನಿಧಿ ಮತ್ತು 15ನೇ ಹಣಕಾಸು ಅನುದಾನದಲ್ಲಿ ಸೋಲಾರ್ ದಾರಿದೀಪ ಅಳವಡಿಸಲಾಗಿದೆ. ತ್ಯಾಜ್ಯ ನೀರಿನ ವೈಜ್ಞಾನಿಕ ನಿರ್ವಹಣೆ ಬಾಲೆಪುನಿ ಗ್ರಾಮ ಪಂಚಾಯತಿನಲ್ಲಿ ಬೂದು ನೀರು ನಿರ್ವಹಣೆಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಟ್ಟು 160 ಬಚ್ಚಲಗುಂಡಿಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಸುಮಾರು 254 ಕುಟುಂಬಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಬಚ್ಚಲಗುಂಡಿ ನಿರ್ಮಿಸಿರುತ್ತಾರೆ. ಇನ್ನುಳಿದ ಕುಟುಂಬಗಳು ತಮ್ಮ ಕೈತೋಟಕ್ಕೆ ನೀರನ್ನು ಬಿಡುವ ಮೂಲಕ ಸ್ವಚ್ಛತೆಯನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನು 2023-24ನೇ ಸಾಲಿನ ಮತ್ತು 2024 ಮತ್ತು 25ನೇ ಸಾಲಿನ ಶೇಕಡ 25ರಡಿ ಸ್ಟೀಲ್ ಕಬಾಟಿಗೆ ಕಾದಿರಿಸಿದ ಮೊತ್ತದಲ್ಲಿ ತಲಾ 50 ಕಬಾಟಿನಂತೆ ವರ್ಷಕ್ಕೆ 2 ವರ್ಷದ 100 ಕಬಾಟುಗಳನ್ನು ಅರ್ಹ ಪಾಜಾತಿ ಪಂಗಡದ ಕುಟುಂಬಗಳಿಗೆ ನೀಡಲು ಕ್ರಮ ವಹಿಸಲಾಗಿದೆ. ಬಾಲೆಪುನಿ ಗ್ರಾಮ ಪಂಚಾಯತ್ ಮತ್ತು ಬಾಲೆಪುನಿ ಮತ್ತು ಕೈರಂಗಲ ಗ್ರಾಮದ ಒಟ್ಟು 123 ಎಲ್ಲ ವಿಕಲಚೇತನ ಫಲಾನುಭವಿಗಳಿಗೆ ಪೋಷಣಾ ಭತ್ಯೆ ನೀಡಲು ಕ್ರಮ ವಹಿಸಲಾಗಿದೆ. ಹಾಗೂ ಪಾಜಾತಿ ಪಾಪಂಗಡ ಕುಟುಂಬಗಳ ವಿದ್ಯಾರ್ಥಿಗಳಿಗೆ 50 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲು ಕ್ರಮ ವಹಿಸಲಾಗಿದೆ. ಇನ್ನುಳಿದಂತೆ ಪಾಜಾತಿ ಪಾಪಂಗಡ ಕುಟುಂಬಗಳಿಗೆ ಮನೆ ದುರಸ್ತಿ, ಶೌಚಾಲಯ ದುರಸ್ತಿಗೆ ಅನುದಾನ ನೀಡಲು ಕ್ರಮ ವಹಿಸಲಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು.